ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುದ್ದಿ ಮೃದಂಗದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎಂ ರುದ್ರೇಶ್ ವರ್ಸಸ್ ಎಸ್ ಟಿ ಸೋಮಶೇಖರ್. ಏನಿದು? ಯುಗಾದಿ ಹಬ್ಬದ ಶುಭ ದಿನದ ಹಿಂದಿನ ದಿವಸ ಅಮಾವಾಸ್ಯೆ ದಿವಸ ಭಾರತೀಯ ಜನತಾ ಪಕ್ಷದ ಮುಖಂಡ ರುದ್ರೇಶ್ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಹರಿಹಾಯ್ದಿದ್ದಾರೆ. ಕಸದ ಘಟಕ ತಂದದ್ದು ನೀವು ಸಾಕು ಇನ್ನು ಅನ್ನುವಂತಹ ಮಾತಾಡಿದ್ರೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕೂಡ ಒಂದು ಸಮಾರಂಭದಲ್ಲಿ ಗರಂ ಆಗಿ ಅವ್ರ ವಿರುದ್ಧ ಹೇಳಿದ್ದಾರೆ. ಏಯ್, ಯಾರು ತಂದಿದ್ದು? ನಾನಲ್ಲ, ನೀವು ಅನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ. ನೈಸ್ ರಸ್ತೆ ಅಶೋಕ್ ಕೇಣಿ ಹತ್ರ ಏನು ಕೊಡಿಸ್ತೀಯಾ ಅಂತೇಳಿ ಸೋಮಶೇಖರ್ ಕೇಳಿದ್ರು ಅನ್ನುವಂಥದ್ದು ರುದ್ರೇಶ್ ಮಾತು. ನಾನು ಕೇಣಿ ಪರ ಅಲ್ಲ, ನಾನು ರೈತರ ಪರ, ಸರಿಯಾಗಿ ಮಾತನಾಡುವಂಥ ಒಂದು ಅವಾಚ್ಯ ಶಬ್ದವನ್ನು ಕೂಡ ಎಸ್ ಟಿ ಸೋಮಶೇಖರ್ ಬಳಸಿದ್ದಾರೆ. ಬಿ ಜೆ ಪಿಯಿಂದ ನೀವು ಮಂತ್ರಿಯಾಗಿದ್ದೀರಿ ರುದ್ರೇಶ್ ಹೇಳಿದ್ರೆ, ನಾನು ಬಂದಿದ್ದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ನಿನಗೆ ಗೂಟದ ಕಾರು ಬಂದಿದ್ದು. ಈ ರೀತಿಯ ಜುಗಲ್ ಬಂದೇ ಅಮಾವಾಸ್ಯೆಯ ಶುಭ ದಿನದಂದು ನಡೆದಿದೆ. ಅದರ ಒಂದಷ್ಟು ಹೈಲೈಟ್ ನಿಮ್ಮ ಗಮನಕ್ಕೆ. ಸೋಮಶೇಖರ್ ಅವರೇ, ನೀವು ಕಸಿನ ಘಟಕ ತಂದು ನಮ್ಮ ಸುತ್ತಮುತ್ತ ಒಂದು 20 ಜನ ಸತ್ತವ್ರೆ ಕ್ಯಾನ್ಸರ್ ಬಂದು ನಮ್ಮೂರಲ್ಲಿ. ಮಾತಾಡುವಾಗ ಅನ್ನ ತಿಂದು ಮಾತಾಡಬೇಕು, ಹೇಳ್ತೀನಿ ಮಾತನಾಡಬಾರ್ದು. ಯಾವ ಕಸದ ಘಟಕನು ಕೂಡ ಆ ಕಸದ ಘಟಕಕ್ಕೆ ಒಂದೇ ನಿಮಗೆ ನಾನು ಕೊಡ್ಲಿಲ್ಲ ರೀ. ಹಾಗಾಗಿ ಕಸಿನ ಘಟಕನ ಅಂತ ಜನಕ್ಕೆ ಮಾರಕ ಆಗಂತವ್ರನ್ನೆಲ್ಲ ನೀವು ತರಬೇಡಿ. ಲಿಂಗ್ಡಿನಲ್ಲಿ ಕಸದ ಘಟಕ ತಂದವರ್ರಿ. ಆರ್ ಅಶೋಕ್ ಜಮೀನು ಕೊಟ್ಟರು, ಶೋಭಾಕರ್ ಅಂತೆಲ್ಲ ಜಮೀನು ಕೊಟ್ಟರು. ನಾನ್ ಜಮೀನು ಕೊಟ್ಟ. ಕೆಂಗೇರಿಲಿ ಚುಂಚನಗುಪ್ಪೆ ಕಸದ ಘಟಕ ನಾನ್ ತಂದ. ಅದು ಬಂದು 25 ವರ್ಷ ಆಗಿದೆ. ಸುಬ್ರಾಯ್ ಪಾಳ್ಯದು ಕಸದ ಘಟಕ ಯಾರಿಂದ ಆಯ್ತು? ಎಂಜೆಪುರ ನಾನ್ ಕೊಟ್ಟನ ಜಮೀನು 9 ಎಕರೆ. ದೊಡ್ಡಬೀದರ್ಕಲ್ ಕಸದ ಘಟಕ ನಾನ್ ಕೊಟ್ಟನ 6 ಎಕರೆನ. ಕನ್ನಲ್ಲಿದು 25 ಎಕರೆ ಯಾರು ಕೊಟ್ಟರು? ನಾನ್ ಕೊಟ್ಟನ. ಬಿಜೆಪಿಲಿ ಊಟ ಮಾಡಿ ಆ ತಟ್ಟೆಗೆ ಉಗಿದ್ಬಿಟ್ಟು ಇನ್ನೊಂದು ತಟ್ಟೆ ನೋಡ್ತಾ ಇದ್ದೀರಲ್ಲ. ನಾನಾಗಿದ್ದು ನಾನು ಪಕ್ಷ ಬಿಡ್ಲಿಲ್ಲ. 600-700 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಆಯ್ತು, ನಾನು ಬಿಜೆಪಿಯಲ್ಲಿ ಇದ್ದೇನೆ ಇಟ್ಕೊಳ್ಳಪ್ಪ. 600-700 ಕೋಟಿ ಕೊಡ್ತಾ ಇದ್ದೀರ, ಡೆವಲಪ್ಮೆಂಟ್ ಕೊಡ್ತಾ ಇದ್ದೀರ. ನಾನು ಬಿಜೆಪಿಗೆ ಹೋದಕ್ಕೆ ನಿನ್ಗೊಂದು ಅಧಿಕಾರ ಸಿಕ್ಕುತ್ತು. ನಾನು ಬಿಜೆಪಿಗೆ ಹೋಗ್ತಾರೆ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಯ್ತಿದ್ರಿ, ಆಯ್ತಿದ್ರ? ಇವನು ಚೇರ್ಮನ್ ಆಯ್ತಿದ್ನ ಗುಟ್ಟಿದ್ರ ಆಯ್ತಿದ್ದೆ. ಯೋಗ್ಯತೆಗೆ ಬೆಂಕಿ ಹಾಕ ಮಾತನಾಡುವಾಗ, ನನ್ನ ಬಗ್ಗೆ ಮಾತನಾಡುವಾಗ ಹುಷಾರಾಗಿರ್ಬೇಕು. ನನಗೂ ಗೊತ್ತಿದೆ ಎಲ್ಲನೂ ರಾಜಕಾರಣ. ನೋಡಿದ್ರೆ ರುದ್ರೇಶ್ ಏನು ಹೇಳಿದ್ರು, ಸೋಮಶೇಖರ್ ಹೇಗೆ ಗರಂ ಆದರು ಅನ್ನುವಂಥ ನಿಮ್ಮ ಗಮನಕ್ಕೆ ತಂದಿದ್ದಾನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.